ಭೂಮಿಗೆ ಇವತ್ತು ಫೋನ್ ಮಾಡಿಬಿಟ್ಟಿದ್ದೀನಿ, ಬರ್ತಾಳೆ. ಇಬ್ಬರು ಮದುವೆ ಆಗಿ ಬಂದುಬಿಡ್ತೀವಿ. ಸುಮ್ಮನೆ ಯಾಕೆ, ನಾನು ಯಾರಿಗೂ ಹೇಳೋದಿಲ್ಲ, ನಮ್ಮ ಅಮ್ಮನಿಗೂ ಹೇಳೋದಿಲ್ಲ. ಹೋಗಿ ಸುಮ್ಮನೆ ಮದುವೆ ಆಗಿ ಬಂದುಬಿಡ್ತೀನಿ. ಯಾರಿಗೂ ಹೇಳ್ಬಾರ್ದು ಈ ವಿಷಯನ. ನಮ್ಮೂರಲ್ಲಿ ಯಾರಿಗಾದ್ರೂ ಗೊತ್ತಾಗ್ಬಿಟ್ರೆ ಸುಮ್ಮನೆ ಇಲ್ಲದೆಲ್ಲ ಫಿಟ್ಟಿಂಗ್ ಇಡ್ತಾರೆ. ಸುಮ್ಮನೆ ಹೋಗಿ ಮದುವೆ ಆಗಿ ಬರೋದು ಬೆಸ್ಟ್ ಅನಿಸುತ್ತೆ. ಇವತ್ತು ನಾನು ಅದಕ್ಕೆ ಫೋನ್ ಮಾಡಿದ್ದೀನಿ, ಹೋಗಿ ಮದುವೆ ಆಗಿ ಬಂದುಬಿಡ್ತೀನಿ. ಇವಾಗ ನಾನು ಮದುವೆ ಆಗಿ ಬಂದಿರೋದು ನೋಡಿ ಸುಪ್ಪಿ ತಲೆ ತಿರುಗಿ ಬಿದ್ದೋಗ್ಬಿಡ್ಬೇಕು. ಹಿಂಗೆ ಹೋಗ್ಬಿಡ್ತೀನಿ. ಅಲ್ಲೇನಾದರೂ ಸೊಪ್ಪಿ ನೋಡ್ಬಿಟ್ರೆ ಎಲ್ಲಿಗೋ ಹೋಗ್ತಾನೆ ಅಂತ ಅಬ್ಸರ್ವ್ ಮಾಡಿಬಿಡ್ತಾಳೆ. ಇಲ್ಗೋ ಹೋಗ್ತಾ ಇದ್ದಾನಲ್ಲ ಇವನು. ಈ ಕಡೆ ಎಲ್ಲ ಸುತ್ತೂರ ನೋಡಿಬಿಟ್ಟು ನಮ್ಮನೆ ಕಡೆಗೆಲ್ಲ ನೋಡಿಕೊಂಡು ಎಲ್ಗೋ ಹೋಗ್ತಾ ಇದ್ದಾನೆ ಟಿಪ್ ಟಾಪ ರೆಡಿಯಾಗಿ. ಎಲ್ಲಿಗೆ ಹೋಗ್ತಾ ಇದ್ದಾನೆ ಇವನು? ಮಾತಾಡಿಸ್ತೀನಿ ತಡಿ. ಮಾತಾಡಿಸಿ ಸ್ವಲ್ಪ ಕ್ಯಾಚ್ ಹಾಕೊಳ್ತೀನಿ. ನನ್ನ ಮದುವೆ ಆಗಬೇಕು ಹಂಗೆ ಮಾಡ್ತೀನಿ. ಇವನಿಗೆ ಕೇಳ್ತೀನಿ. ಇಲ್ಲಿ ಅವ್ರ ಅಮ್ಮ ಇರುತ್ತೆ, ಅವ್ನು ಎಲ್ಲಿಗೆ ಹೋಗ್ತಾ ಇದ್ದಾನೆ ನೋಡಿ ಮುಂದಕ್ಕೆ ಹೋದ್ಮೇಲೆ ಮಾತಾಡಿಸ್ತೀನಿ. ಸುಬ್ಬು, ಸುಬ್ಬು. ನಾನು ಸುಬ್ಬು ಅಲ್ಲ, ನನ್ನ ಹೆಸರು ಯಶು ಅಂತ. ನನ್ನ ಸುಬ್ಬು ಅಂತ ಯಾಕೆ ಕರಿತಾ ಇದೆಯಾ ನೀನು? ನಾನು ನಿನಗೆ ಸುಬ್ಬು ಅಂತ ತಾನೇ ನಾನು ಪ್ರೀತಿಯಿಂದ ಕರಿತಾ ಇದ್ದು. ನಾನು ನಿನಗೆ ಹೊಸ ಹೆಸರಿಟ್ಟಿದ್ದೆ ತಾನೇ, ಅದಕ್ಕೆ ನಾನು ಯಾವತ್ತೂ ಯಶು ಅಂತ ಕರೆದಿಲ್ಲ, ನಿನಗೆ ಸುಬ್ಬು ಅಂತಲೇ ಕರೆದಿರೋದು. ನಮ್ಮಿಬ್ಬರಿಗೂ ಲವ್ ಆದಾಗ ಸುಬ್ಬು ಅಂತ ಕರಿತಾ ಇದ್ನಲ್ಲ ನಾನು, ಅದಕ್ಕೆ ಹಾಗೆ ಕರಿತಾ ಇದ್ದೀನಿ. ನೀನು ನನ್ನ ಮಾತಾಡಿಸ್ಬೇಡ, ನೀನು ಹೋಗು. ನನ್ನ ಮೇಲಾದರೂ ಮಾತಾಡಿಸ್ಬಿಟ್ರೆ ನೀನು ಸರಿ ಹೋಗೋದಿಲ್ಲ. ನೀನು ಮಾಡಿರೋ ಕೆಲಸಕ್ಕೆ ನನಗೆಷ್ಟು ಬೇಜಾರಾಗಿದೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗಿದೆ. ನನ್ನ ಮಾತಾಡಿಸ್ಬೇಡ, ನೀನು ಹೊರಟೋಗು. ನಿನ್ನ ಅನಿಷ್ಟ ಮುಖ ನನಗೆ ತೋರಿಸ್ಬೇಡ. ಅಯ್ಯೋ ಯಾಕೆ ಸುಬ್ಬು ಈ ರೀತಿ ಮಾತಾಡ್ತಾ ಇದೆಯಾ? ನಾನು ನಿನ್ನ ಎಷ್ಟು ಇಷ್ಟಪಟ್ಟಿದ್ದೆ ಹೇಳು. ನಾವು ದಿನಾ ಮೀಟ್ ಆಗ್ತಿದ್ವಲ್ಲ, ಸುಸು ಅಕ್ಕರ ಮನೆಯಲ್ಲಿ ದಿನಾ ಮೀಟ್ ಆಗ್ತಿದ್ವಿ. ನಾವೆಷ್ಟು ಚೆನ್ನಾಗಿ ಮಾತಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಿದ್ದು ನಾವು ಇಬ್ಬರು ಲವರ್ಸು. ಹಿಂಗೆ ದೂರ ಆಗ್ಬೇಕಂತಂದರೆ ಬಿಡಿ ಹೋಗ್ಲಿ, ಏನೋ ಆಗ್ಬಿಟ್ಟೈತೆ. ಪ್ಲೀಸ್ ಯಶ್ ಅವರೇ ಮದುವೆ ಆಗ್ಬಿಡಿ ನನ್ನ, ಪ್ಲೀಸ್ ಸುಬ್ಬು, ಒಪ್ಕೊ ಸುಬ್ಬು. ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ ಗೊತ್ತಾ. ನಾನು ಅದೆಲ್ಲ ನಾನು ಮರ್ತು ಬಿಟ್ಟಿದ್ದೀನಿ. ಅದೇನೋ ಅದನ್ನು ಇಷ್ಟ ಅದು ಆಗಿರೋದೇನೋ ಅದನ್ನು ಬಿಟ್ಟಾಕಿ ಇವಾಗ ನಾವಿಬ್ಬರು ಮದುವೆ ಆದರೆ ಚೆನ್ನಾಗಿರ್ಬೋದು. ನಿಜವಾಗ್ಲೂ ನಾನು ನಿಮ್ಮ ಜೊತೆ ಚೆನ್ನಾಗಿರ್ತೀನಿ. ನಾನು ಮತ್ತೆ ಯಾವ ರೀತಿ ಅಂತ ತಪ್ಪು ಕೆಲಸ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಏನೋ ಆಗೋದು ಆಗೋಗ್ಬಿಟ್ಟೈತೆ. ಇದೊಂದು ಸತಿ ಕ್ಷಮಿಸ್ಬಿಡಿ ಸುಬ್ಬು ಅವರೇ. ಹೊರಟೋಗು, ಮಾನ ಮರ್ಯಾದೆ ಇಲ್ದವಳೆ. ಇನ್ನೂ ಆಗೋದಾಗ್ಬಿಟ್ಟೈತೆ ಅಂತ ಹೇಳ್ತಾ ಇದೆಯಲ್ಲ. ನೀನು ಪ್ರೆಗ್ನೆಂಟ್ ಆಗಿರೋದಕ್ಕೆ ನಾನು ಕಾರಣ ಅಲ್ಲ ಅಂತ ಹೇಳಿ ನಾನು ಹೇಳಿದ್ರು ನನ್ನ ಮೇಲೆ ಯಾಕೆ ಹಾಕ್ತೆ ನೀನು? ನನ್ನ ಮೇಲೆ ಹಾಕ್ಬಿಟ್ಟು ನನ್ನ ಎಷ್ಟೆಲ್ಲ ನೀನು ಗೋಳೊಯ್ಕೊಂಡೆ. ಪೊಲೀಸ್ನವರೆಲ್ಲ ಕರ್ಕೊಂಡೋಗಿ ನಿನ್ನಿಂದ ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ನಾನು ಎಷ್ಟು ನಿನ್ನಿಂದ ತೊಂದರೆ ಅನುಭವಿಸಿದ್ದೀನಿ ಅಂದರೆ ಅಷ್ಟು ಅನುಭವಿಸಿದ್ದೀನಿ. ಇನ್ನೂ ಯಾವ ಮುಖ ಇಟ್ಕೊಂಡು ನಾನು ಮದುವೆ ಆಗುವಂತ ಕೇಳೋದಕ್ಕೆ ಬಂದಿದ್ಯಾ? ಯಾವನೋ ಕಾರಣ ಆಗಿರೋದಕ್ಕೆ ನನ್ನ ಮೇಲೆ ಆಗ್ತಲ್ಲ ತಪ್ಪು ನೀನು. ಸುಪ್ಪಿ, ಸುಪ್ಪಿ. ಏನು ಸುಸು ಅಕ್ಕ, ಏನೋ ಮಾತಾಡ್ತಾ ಇದ್ದೀರಾ ನೀನು ಯಶು? ಏನಿಲ್ಲ ಅಕ್ಕ, ನಾನು ಹಾಗೆ ಸುಮ್ಮನೆ ಮಾತಾಡ್ತಾ ಇದ್ದೆ. ನಾವಿಬ್ಬರು ಲವ್ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿದ್ವಿ ಅಂತ ಹೇಳಿ ಎಲ್ಲ ನೆನಪು ಮಾಡ್ತಾ ಇದ್ದೆ. ಅವಾಗ ಏನಾದ್ರೂ ಅದೆಲ್ಲ ನೆನಪಾದರೆ ಸುಬ್ಬು ಅವ್ರಿಗೆ ನನ್ನ ಮೇಲೆ ಪ್ರೀತಿ ಏನಾದರೂ ಜಾಸ್ತಿ ಆಗಿ ನನ್ನ ಮದುವೆ ಆಗೋದಕ್ಕೆ ಒಪ್ಕೊಳ್ತಾರ ಅಂತ ಹೇಳಿ ನಾನು ಮಾತಾಡಿಸ್ತಿದ್ದೆ ಅಕ್ಕ. ಕಣೋ ಯಶು, ನೀವಿಬ್ಬರು ಚೆನ್ನಾಗಿದ್ರೆ ನೋಡೋಕ್ಕೊಂದು ಚಂದ ಗೊತ್ತಾ. ನಿನ್ನ ಅವಳು ತುಂಬ ಇಷ್ಟಪಡ್ತಾಳೆ. ನೀವಿಬ್ಬರು ನಮ್ಮ ಮನೇಲಿ ಮೀಟ್ ಆಗ್ತಾ ಇರಬೇಕಾದ್ರೆ ಒಂಥರ ನನಗೂ ಏನೋ ಖುಷಿ ಆಗೋದು. ಇವಾಗ ಬರ್ತಾರಪ್ಪ ಪ್ರೇಮಿಗಳು ಇಬ್ಬರು ಮೀಟ್ ಆಗ್ತಾರೆ ಅಂತ ಹೇಳಿ ನನಗೂ ಖುಷಿ ಆಗೋದು. ಎಲ್ಲರೂ ಕೂತ್ಕೊಂಡು ಬಿರಿಯಾನಿ ತಿಂತಾ ಪಾರ್ಟಿ ಮಾಡ್ತಾ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ನನಗೆ ಈಗಲೂ ತುಂಬ ಬೇಜಾರಾಗ್ತೈತೆ. ಎಷ್ಟು ಚೆನ್ನಾಗಿದ್ದವರು ಇವಾಗ ಈ ರೀತಿ ದೂರ ಆಗೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿ ಬೇಜಾರಾಗ್ತೈತೆ ನನಗೂ. ನೀವು ಚೆನ್ನಾಗಿದ್ರೇ ನೋಡೋಕ್ಕೆ ಚಂದ ಗೊತ್ತಾ. ನೀವು ಚೆನ್ನಾಗಿರ್ರಿ, ಸುಪ್ಪಿನ ಮದುವೆ ಆಗು ನೀನು. ಅವಳಿಗೂ ಒಂದು ಬಾಳು ಕೊಟ್ಟಂಗಾಗುತ್ತೆ. ಇವಾಗ ಅವಳು ಪ್ರೆಗ್ನೆಂಟು, ಇವಾಗ ಅವಳಿಗೆ ಮಗು ಆದರೆ ಇವಾಗ ನೋಡು ಅವನು ಮೋಸ ಮಾಡಿ ಹೋಗಿದ್ದಾನೆ. ಅವನು ಎಲ್ಲೇದನೋ ಏನೋ. ಇವತ್ತು ನೀನು ಅವಳಿಗೆ ಬಾಳು ಕೊಟ್ಟರೆ ಎಲ್ಲರೂ ನಿನ್ನ ನೆನೆಸ್ಕೊಂತಾರೆ ಗೊತ್ತಾ. ಇವಾಗ ಊರಾಗೆಲ್ಲ ಇದಕ್ಕೆಲ್ಲ ಕಾರಣ ನೀನೇ ಅಂತ ಮಾತಾಡ್ತಾ ಇದ್ದಾರೆ. ಇವಾಗ ನಿನ್ನ ಮೇಲೆ ಇದು ಬಂದಿರೋದು ಅದಕ್ಕೋಸ್ಕರ. ಅಲ್ಲಿ ಡಾಕ್ಟ್ರ್ ಹೇಳಿರ್ಬೋದು ನೀನು ಕಾರಣ ಇದಕ್ಕೆ ನೀನಲ್ಲ ಅಂತ ಹೇಳಿ, ಆದರೆ ಇಲ್ಲಿ ಊರಲ್ಲೆಲ್ಲ ಜನ ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಪ್ಲೀಸ್ ನೀನು ಅವಳನ್ನ ಮದುವೆ ಆಗಿ ಅವಳಿಗೊಂದು ಬಾಳು ಕೊಡು. ಸುಮ್ಮನೆ ಹೋಗು ಸುಸು ಅಕ್ಕ, ನೀನು ಮಾತಾಡಬೇಡ. ನಾನು ಮತ್ತೆ ಎಕ್ಸ್ಟ್ರಾ ಮಾತಾಡೋದಕ್ಕೆ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ನಾನು ಮತ್ತೆ ಪದೇ ಪದೇ ಹೇಳಿದ್ದೇ ಹೇಳೋಕ್ಕಾಗಲ್ಲ. ನಾನು ಏನಾದರೂ ಮಾತಾಡ್ಸಿದೀಯಾ ಅಂತಂದ್ರೆ ನೋಡಿ ಸರಿ ಹೋಗೋದಿಲ್ಲ. ಸುಮ್ಮನೆ ಹೋಗ್ತಾ ಇರು. ಅಲ್ಲ ಯಾವನ್ಗೋ ಕದ್ದು ಬಸರಿ ಆಗ್ಬಿಟ್ಟು ನನ್ನ ಮೇಲೆ ಹಾಕಿ ಅದನ್ನೆಲ್ಲ ನೀನು ನನ್ನ ಮೇಲೆ ಹಾಕ್ಬಿಟ್ಟು ಎಷ್ಟು ತೊಂದರೆ ಮಾಡಿದೆ. ಇವಾಗ ಇನ್ನು ಯಾವ ಮುಖ ಇಟ್ಕೊಂಡು ಮದುವೆ ಆಗುವಂತ ಕೇಳೋದಕ್ಕೆ ಬಂದಿದ್ಯಾ? ನಿನ್ನಂಥವಳನ್ನ ಮದುವೆ ಆಗೋದಕ್ಕೆ ನನಗೆ ಎಷ್ಟು ಅಸಹ್ಯ ಆಗ್ತೈತೆ. ಹೋಗಿ ಆಚೆ ಸುಮ್ಮನೆ. ಸುಬ್ಬು, ಸುಬ್ಬು ಪ್ಲೀಸ್. ಸುಬ್ಬು, ಸುಬ್ಬು ಕೇಳಿಸ್ಕೊ ನಾನು ಹೇಳ್ತಾ ಇರೋದನ್ನ. ಪ್ಲೀಸ್ ಹೊರಟೋಗ್ಬೇಡ, ನಿಲ್ಲು. ಅಲ್ಲ ನೋಡಿ ಎಷ್ಟೇ ಅಂದ್ರೂ ಅವ್ನು ಒಪ್ಕೊಳ್ಳೋದಿಲ್ಲ. ನಿಂತ್ಕೊಂಡ್ರು ಹೆಂಗೆ ಹೊರಟೋಗ್ತಾ ಇದ್ದಾನೆ.
ಅವನು ಅದು ಹೆಂಗೆ ಮದುವೆ ಆಗ್ತಾನೆ ಆಗಲಿ ನೋಡೋಣ. ಯಾರ್ದಾದ್ರೂ ಮದುವೆ ಸೆಟ್ ಆಗೈತೆ ಅಂತಂದ್ರೆ ನಾನು ಬಿಡೋದಿಲ್ಲ. ಎಲ್ಲ ಹೇಳಿ ಕೆಡಿಸ್ಬಿಡ್ತೀನಿ. ಮದುವೆ ಆಗೋದಕ್ಕಂತ ನಾನು ಬಿಡೋದಿಲ್ಲ ಅವನ್ದ. ನನಗೆ ಗೊತ್ತೈತೆ ನಾನು ಲವ್ ಮಾಡ್ತಿದ್ದ ಅವನು ಅಂತ ಹೇಳಿ ಯಾರೇ ಹೆಣ್ಣು ನೋಡೋಕೆ ಬರಲಿ, ಅವ್ರ ಮನೆಗೆ ಯಾರೇ ಹೆಣ್ಣು ಕೊಡೋದಕ್ಕೆ ಬರಲಿ, ನಾನು ಕೆಡಿಸ್ತೀನಿ, ಕಿತಾಪತಿ ಮಾಡ್ತೀನಿ. ನಾನು ಏನಾದರೂ ಮದುವೆ ಆಗಲಿಲ್ಲ ಅಂತಂದರೆ ಅವನಿಗೆ ನೋಡಿ ಯಾವ ಗತಿ ಬರುತ್ತೆ ಅಂತ ಹೇಳಿ. ಯಾರ ಹೇಳ್ತಿದ್ರು ಕಣಿ, ಆರಮ್ಮಯ್ಯ ಹೆಣ್ಣು ನೋಡ್ಕೊಂಬಂದವಳಂತೆ, ಇಬ್ಬರಳ್ಗೂ ನೋಡ್ಯವಳಂತೆ, ದೊಡ್ಡನಿಗೂ ಇವನಿಗೂ ಇಬ್ಬರಳ್ಗೂ ನೋಡ್ಯವಳಂತೆ. ಅದಕ್ಕೆ ಎಲ್ಗೋ ರೆಡಿಯಾಗಿ ಹೆಂಗೆ ಹೋಗ್ತಾ ಇದ್ದಾನೆ ನೋಡು. ಅಯ್ಯೋ ದೇವ್ರಿ. ನೋಡು, ಇವಾಗ ನೀನು ಚೆನ್ನಾಗಿ ಮಾತಾಡಿದೆ, ನಿನ್ನ ಮಕ್ಕ ನೋಡಿದ್ರೆ ಅದನ್ನು ಅವನಿಗೆ ಲವ್ ಬರುತ್ತೆ ನಿನ್ನ ಮೇಲೆ, ಹಳೇದಾದ್ರೂ ನೆನಪು ಮಾಡ್ಕೊಂಡು ನಿನ್ನ ಇಷ್ಟಪಡ್ತಾನೆ ಅಂದ್ಕೊಂಡೆ ಕಣೆ. ನಾನು ಹಂಗೆ ಅಂದ್ಕೊಂಡಿದ್ದು. ನಾನು ಅದಕ್ಕೆ ನಗ್ತಾ ಮಾತಾಡೋಣ, ಏನಾದರೂ ಮನಸ್ಸು ಚೇಂಜ್ ಮಾಡೋಣ, ಮನಸ್ಸು ಬದಲಾಯಿಸಿದ್ರು ಬದಲಾಯಿಸ್ಬೋದು ಅಂತ ಹೇಳಿ ನಾನು ಅದಕ್ಕೇ ಮಾತಾಡ್ಸೋಣ ಅಂತ ಬಂದರೆ ಮಾತಾಡಲೇ ಇಲ್ಲ. ಅದೇ ಹೋಗ್ತಾ ಇದ್ದಾನೆ. ಎಷ್ಟು ಮಾತಾಡ್ಸಿದ್ರು ಲೋಪರ್ ನನ್ನ ಮಗ. ತಡಿ, ಅದಕ್ಕೇ ಇವನಿಗಿನ್ನೂ ಸರಿಯಾಗಿ ಮಾಡ್ತೀನಿ. ಮದುವೆನೇ ಆಗಬಾರ್ದು ಜೀವನದಾಗೆ, ಹಂಗೆ ಮಾಡ್ತೀನಿ ನೋಡಿ ನಾನು. ಅಲ್ಲ, ನಾನು ಇವನು ಒಪ್ಕೊಂತಾನೆ ಅಂದ್ಕೊಂಡೆ. ನಿನ್ನ ತುಂಬ ಇಷ್ಟಪಡ್ತಿದ್ದ ಕಣೆ ಇವನು. ಒಂದಿನ ನೀನು ನೋಡಲಿಲ್ಲ ಅಂತಂದರೆ ತುಂಬ ಬೇಜಾರು ಮಾಡ್ಕೊಳ್ಳೋಣ. ಸುಪ್ಪಿ ಸುಪ್ಪಿ ಅಂತ ಹೇಳಿ ಎಷ್ಟು ಇಷ್ಟಪಡ್ತಿದ್ದವನು ನೋಡಿ, ಇವತ್ತು ಅವ್ರ ಅಮ್ಮನ ಮಾತು ಕೇಳ್ಬಿಟ್ಟು ಇವತ್ತು ಹೆಂಗೆ ಮಾತಾಡ್ತಾನೆ ಅಲ್ವೇ. ಬಲು ಜೋರಾಗಿದ್ದಾನೆ ಇವನು. ಅವ್ರ ಅಮ್ಮನಿಗಿನ ಒಂದು ಕೈ ಮುಂದೆ ಅನಿಸುತ್ತೆ. ನೋಡೋಣ ಅವ್ನು ಹೆಂಗೆ ಚೆನ್ನಾಗಿರ್ತಾನೆ ಅಂತ ನಾನೇ ನೋಡ್ತೀನಿ. ಅವ್ನಿಗೆ ಹೆಂಗೆ ಎಂಥ ಒತ್ತು ಬರುತ್ತೆ ನೋಡ್ತೀರಿ. ನನಗೆ ಮೋಸ ಮಾಡಿದ್ರೆ ಅವನೇನು ಉದ್ಧಾರ ಆಗಲ್ಲ. ಅವನಿಗಂತೂ ಜೀವನದಾಗ ಮದುವೆ ಮರ್ತ್ಕೊಬಿಡ್ಬೇಕು. ನಾನೇ ಅವ್ನು ಮದುವೆ ಆಗೋದು ಅಷ್ಟೇ. ಇವಾಗ ಅವನು ಬೇಡ ಅಂತ ರಿಜೆಕ್ಟ್ ಮಾಡ್ಬೋದು. ಒಂದಲ್ಲ ಒಂದಿನ ಬಂದು ನನ್ನ ಕಾಲಿಗೆ ಬೀಳ್ಬೇಕು ಅವನು. ನನ್ನ ಮದುವೆ ಆಗು, ನನಗೆ ಯಾರೂ ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿ ನನ್ನ ಕಾಲಿಗೆ ಬೀಳ್ಬೇಕು ಅವನು. ಹಂಗೆ ಮಾಡಲಿಲ್ಲ ಅಂತಂದರೆ ನೋಡು, ನನ್ನ ಹೆಸರು ಸುಪ್ಪಿ ಅಂತಲೇ ಕರಿಬೇಡ ಸುಸಕ್ಕ. ನಾನು ಬಿಡ್ಗಿಡೋ ಅಂತವಳಲ್ಲ, ಯಾರೇನು ಹೇಳಿದ್ರು. ನೋಡು ಏನಾಗುತ್ತೋ ಆಗಲಿ. ಅಲ್ಲೋಡಿ, ಇವಳು ಬರ್ತಾ ಇದ್ದಾಳೆ ಸ್ನೇಹ. ಬಾ, ಅವಳನ್ನ ಯಾರು ಮಾತಾಡಿಸ್ತಾರೆ? ಅವಳು ಮಾತಾಡಿಸ್ತಾರೇನೋ ಅಂತೇಳಿ ನಮ್ಮ ಮುಂದಾಸಿನೇ ಹೋಗ್ತಾಳೆ. ಅವಳನ್ನು ಮಾತ್ರ ಮಾತಾಡಿಸ್ಬೇಡ ಕಣೆ. ಯಾರನ್ನು ಮಾತಾಡ್ಸಿದ್ರು ಮಾತಾಡಿಸ್ಬೇಡ. ಇವಾಗ ಅವಳು ಅವ್ರ ಅಮ್ಮಗೆ ಇಲ್ಲೊದ್ದು ಹೇಳ್ಕೊಡ್ತಾರೆ. ಇವನು ಆಗ್ತಾನೆ ನಿನ್ನ ಮೇಲೆ ತುಂಬ ಇಷ್ಟ. ಇವಳು ಅವ್ರ ಅಮ್ಮಯ್ಯ ಇಲ್ಲೊದ್ದು ಹೇಳ್ಕೊಡ್ತಾರೆ. ಅವಳು ಜಿ ಬೇರೆ ಹೋಗ್ತಾಳೆ. ಜೀನು ಹೇಳ್ಕೊಡ್ತಾಳೆ. ಅವಳಂತೂ ಬೇಡ, ಏನು ಬಂದು ಲಕ್ಕಮ್ಮ 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 ಅಂತ ಅವ್ರ ಅಮ್ಮ ಇಲ್ಲೊದ್ದು ಹೇಳ್ಕೊಡ್ತಾಳೆ. ಇಂಥವ್ರಿಗೆಲ್ಲ ಸರಿಯಾಗಿ ಮಾಡ್ತೀನಿ ತಡಿ. ಇವಳು ಸ್ನೇಹ ನಾನೆಲ್ಲ ನೆಟ್ಕಿದ್ದೀನಿ, ನಂದೆಲ್ಲ ನೆಟ್ಕೈತೆ ಅಂತ ಆಡ್ತಾ ಇದ್ದಾಳೆ ನೋಡು. ನನ್ನ ಕಣ್ಣು ಮುಂದೆನೇ ಇವಳಿಗೆ ಎಂಥ ಒತ್ತು ಬರುತ್ತೆ ಅಂತ ಹೇಳಿ. ಏನು ಇವಳು ಒಬ್ಬಳೇ ಸರಿಯಾಗಿರೋದು? ನಾನು ಸರಿಯಾಗಿದ್ದೀನಿ ಅಂತ ನನ್ನ ಮುಂದೆ ಸ್ಕೋಪ್ ಕೊಡ್ಕೊಂಡು ಓಡಾಡ್ತಾಳೆ. ಆಗ್ಲೆಲ್ಲ ಮಾತಾಡಿಸ್ತಾಳೇನೋ ಅಂತ. ನಾನೇನಕ್ಕೆ ಮಾತಾಡ್ಸೋಣ? ನಾನು ಯಾವತ್ತೂ ಮಾತಾಡ್ಸಲ್ಲ ಬಿಡು ಅವಳನ್ನ. ನಾನು ಯಾವುದೇ ಕಾರಣಕ್ಕೆ ಅವಳು ಮಾತಾಡ್ಸಲ್ಲ. ನನ್ನ ಜೀವ ಇರತ್ತಕ್ಕ ಅವಳು ಮಾತಾಡ್ಸಿದೆ ಕೇಳು. ಎಂಥ ಮೋಸ ಮಾಡಿದಾಳೆ ಗೊತ್ತೇ ನನಗೆ ಅವಳು. ಬಲು ಮೋಸ ಮಾಡ್ಯಾವಳೆ. ಇವಳಿಂದ ನನಗೆ ಎಷ್ಟು ಕೆಟ್ಟದ್ದಾಗೈತೆ ಎಂಬುದು ನನಗೆ ಗೊತ್ತು ಸುಸಾಕ. ಇದನ್ನೆಲ್ಲ ಮನಸ್ಸಿನಾಗ ಇಕ್ಕೊಂಡಿದ್ನಿ. ಇಂಥವ್ರ ಮೇಲೆಲ್ಲ ನಾನು ಸೇಡ್ ತೀರಿಸ್ಕೊಂತೀನಿ ನೋಡು. ಇಷ್ಟ್ರಾಗೇನೇನು ನಾನೇನು ಅದಕ್ಕೆ ಮಾಲಿಪಾಟು. ನಾನೇ ನಿನ್ನ ಮೇಲಿಂದಾನೆ ಹೆಂಗಾದರೂ ಆಗ್ಲೇಳು. ಏನು ಮದುವೆಗಿಂತ ಮುಂಚೆ ಮಕ್ಕಳೇ ಆಗ್ಲೇಳು. ಅಷ್ಟೇ ತಲೆ ಕೆಡಿಸ್ಕೊಬಿಡ್ಬಿಡು. ನಿಮ್ಮ ಅಮ್ಮಯ್ಯ, ನಿಮ್ಮ ಅಪ್ಪಯ್ಯ, ನಿಮ್ಮ ಅಣ್ಣಯ್ಯ ಎಲ್ಲರೂ ಇದ್ದಾರೆ, ನನಗಿನ್ನ ಯಾರೂ ಇಲ್ಲ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಅಂದರೆ ಇವಳನ್ನ ಮಾತ್ರ ಮಾತಾಡಿಸ್ಬೇಡ ನೋಡಿ, ಹೇಳಿರ್ತೀನಿ ಯಾವುದೇ ಕಾರಣಕ್ಕೊಂಡು. ಇಲ್ಲ, ನಾನೇನಕ್ಕೆ ಮಾತಾಡ್ಸಲ್ಲ. ಇವಂದ ಈ ಯಶುದ ಮನ್ಸು ಚೇಂಜ್ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅವ್ನು ಚೇಂಜ್ ಮಾಡ್ಕೊಳ್ತಾನೆ ಇಲ್ಲ. ನಾನು ನಗ್ನಗ್ತಾ ಮಾತಾಡಿಸಿ ಮೊದಲಿಂದೆಲ್ಲ ನಾವಿಬ್ಬರು ಲವ್ ಮಾಡ್ತಾ ಇರ್ಬೇಕಾರೆ ಹೇಗಿದ್ವಿ ಅಂತ ಅದನ್ನೆಲ್ಲ ನೆನ್ಪು ಮಾಡಿ ಎಷ್ಟೇ ಅವ್ನ ಮನ್ಸು ಬದಲಾಯಿಸ್ಬೇಕು ಅಂತ ನಾನು ಟ್ರೈ ಮಾಡಿದ್ರು ಆಗ್ತಾನೆ ಇಲ್ಲ. ನಾವು ಒಪ್ಕೊಳ್ತಾನೆ ಇಲ್ಲ. ಏನು ಮಾಡೋದು? ಇವ್ನು ಹೆಂಗೆ ನಾನು ಮನ್ಸು ಬದಲಾಯಿಸ್ಬೇಕು, ಹೆಂಗೆ ಇವನಿಗೆ ಮನ್ಸು ಚೇಂಜ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.